ನನಗೆ ಮಾತಾಡೋದಕ್ಕೆ ಅದು ಭಗವಂತನ ಅನುಗ್ರಹ. ಶೃಂಗೇರಿ ಶಾರದಾಂಬೆ ಆ ಜ್ಞಾಪಕ ಶಕ್ತಿ ಕೊಟ್ಟಿದ್ದಾಳೆ. ನಾನು ಈಗ 75 ವರ್ಷದಲ್ಲಿ ಏನು ನಡೀತು ಅಂತ ಸೂಕ್ಷ್ಮವಾಗಿ ನಿಮಗೆ ತಿಳಿಸ್ತೀನಿ. ಅದರಿಂದ ನಾನೇನು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಆ ಕೆಲಸದ ವಿಷಯದಲ್ಲಿ ಎಲ್ಲಿ ನನ್ನ ಪ್ರವೇಶ ಅವಶ್ಯಕತೆ ಇದೆಯೋ ಆ ಹಂತದಲ್ಲಿ ನಾನು ರಾಜ್ಯಕ್ಕೆ ಒಳ್ಳೆಯದಾಗೋ ಹಿನ್ನೆಲೆಯಿಂದ, ದೇಶಕ್ಕೆ ಒಳ್ಳೆಯದಾಗೋ ಹಿನ್ನೆಲೆಯಿಂದ ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ತೇನೆ. ಇಷ್ಟು ಮಾತ್ರ ಇವತ್ತು ನಿಮ್ಮ ಮುಂದೆ ನಿವೇದನೆ ಮಾಡ್ಕೊಳ್ತೇನೆ. ಒಂದು ರಾಜ್ಯಸಭಾ ಸದಸ್ಯ ಸ್ಥಾನದಿಂದನೇ ನನ್ನ ಮೋದಿಯವರ ಸಂಬಂಧ ಮುಗಿದೋಯ್ತು ಅನ್ನೋ ತಪ್ಪು ಕಲ್ಪನೆ ಈ ರಾಷ್ಟ್ರದ, ಈ ರಾಜ್ಯದ ಜನತೆಯಲ್ಲಿ ಇರಬಾರ್ದು ಅಂತ ಹೇಳಿ ನಾನು